ಯಳಂದೂರು ಪಟ್ಟಣದ ಸಿಡಿಎಸ್ ಸಮುದಾಯ ಭವನದಲ್ಲಿ ಸೋಮವಾರ ನಡೆದ ರಸ್ತೆ ಬದಿ ವ್ಯಾಪಾರಿಗಳ ಸಭೆಯಲ್ಲಿ ಮುಖ್ಯಾಧಿಕಾರಿ ಎಂಪಿ ಮಹೇಶ್ ಕುಮಾರ್ ಈ ಮಹತ್ತರ ಸೂಚನೆಯನ್ನು ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯಾದ್ಯಂತ ಫುಟ್ಪಾತ್ ತೆರವು ಕಾರ್ಯ ನಡೆಯುತ್ತಾ ಇದ್ದು, ಪಟ್ಟಣದ ಕಿರಿದಾದ ರಸ್ತೆಗಳಲ್ಲಿ ಪಾದಚಾರಿಗಳ ಓಡಾಟಕ್ಕೆ ತೊಂದರೆಯಾಗ್ತಾ ಇರೋದನ್ನು ತಪ್ಪಿಸೋಕೆ ಈ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳು ಹಾಗೆ ಅಂಗಡಿಕಾರರು ವಾರದೊಳಗೆ ಪಟ್ಟಣದ ಸಂತೆ ಮೈದಾನ ಅಥವಾ ತಾಲೂಕು ಕಚೇರಿ ಮುಂಭಾಗ ಖಾಲಿ ಜಾಗಕ್ಕೆ ಸ್ಥಳಾಂತರಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ಸೋಮವಾರದಿಂದ ಪಂಚಾಯಿತಿಯಿಂದ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ ಎಂದು ಎಚ್ಚರಿಸಿದ್ದಾರೆ. ಇನ್ನು ಸುಬ್ರಹ್ಮಣ್ಯ ಅವರು ಮಾತನಾಡಿ, ಬಸ್ ನಿಲ್ದಾಣ ಹಾಗೆ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಸುಗಮಗೊಳಿಸೋಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ವ್ಯಾಪಾರಿಗಳು ಸಹಕರಿಸಬೇಕು ಎಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಇದೇ ವೇಳೆ ಕೆಲ ವ್ಯಾಪಾರಿಗಳು ಏಕಾಏಕಿ ಸ್ಥಳ ಬದಲಾಯಿಸಿದರೆ ವ್ಯಾಪಾರಕ್ಕೆ ತೊಂದರೆಯಾಗುತ್ತೆ ಎಂದು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದರು. ಕಾಲಾವಕಾಶ ಕೋರಿದ್ದು, ಆದರೆ ನ್ಯಾಯಾಲಯದ ನಿಯಮಗಳನ್ನು ಪಾಲಿಸಲೇಬೇಕು ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದರು. ಸಭೆಯಲ್ಲಿ ಆರೋಗ್ಯಾಧಿಕಾರಿ ರಾಘವೇಂದ್ರ ಹಾಗೆ ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅವರು ಸಹ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ತಿಳುವಳಿಕೆಯನ್ನು ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ನಾವು ಮುಂದಿನ ಸೋಮವಾರ ಒಂದು ವಾರ ನಿಮಗೆ ಸಮಯವನ್ನು ನಿಗದಿ ಮಾಡ್ತಾ ಇದ್ದೀವಿ. ಮುಂದಿನ ಸೋಮವಾರ ನಾವು ತೆರವು ಕಾರ್ಯಾಚರಣೆಯನ್ನು ನಮ್ಮ ಪಟ್ಟಣ ಪಂಚಾಯಿತಿಯಿಂದ ಮತ್ತು ಪೊಲೀಸ್ ಇಲಾಖೆ ಸಹಾಯದೊಂದಿಗೆ ನಾವು ಕೆಲಸವನ್ನು ಮಾಡ್ತೇವೆ. ಅದರ ಒಳಗಡೆ ನಿಮಗೆ ಒಂದು ವಾರ ಸಮಯವನ್ನು ಕೊಟ್ಟಿದ್ದೇವೆ. ಯಾರು ಫುಟ್ಪಾತ್ ಮೇಲೆ ಇಲ್ಲಿ ನಮ್ಮ ಯಳಂದೂರು ತುಂಬ ಸಿದ್ದರಾಗಿರೋದ್ರಿಂದ ಇಲ್ಲಿ ರಸ್ತೆಯಲ್ಲಿ ಚರಂಡಿಗಳು ಮಾಡಿದ್ರು. ಫುಟ್ಪಾತ್ ಅಂದರೆ ಏನು ಚರಂಡಿ ಅದು, ಅದನ್ನೇ ಫುಟ್ಪಾತ್ ಅಂತ ಮಾಡಿದರು. ಆ ಫುಟ್ಪಾತ್ ಮೇಲೆ ಕೈಗಾಡಿಗಳು ಇಟ್ಕೊಂಡಿರುವಂಥದ್ದು, ಆ ಫುಟ್ಪಾತ್ ಮೇಲೆ ಅಂಗಡಿಗಳ ಮುಂದ್ಗಡೆ ಇರುವಂಥ ಶೆಲ್ಟರ್ಗಳನ್ನ ಹಾಕೊಂಡಿರೋದು, ಅಂಗಡಿ ಇಲ್ಲಿದ್ದರೆ ನಮ್ಮ ಚರಂಡಿಗಳಿಗೆ ರಸ್ತೆವರೆಗೂ ಸಹ ತಮ್ಮ ಅಂಗಡಿಯ ಸಾಮಗ್ರಿಗಳನ್ನೆಲ್ಲವನ್ನ ಮುಂದೆ ಕೊಡ್ತಿರೋದು, ಇವೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟು ಏನಾಗಿದೆ, ಸಾರ್ವಜನಿಕರು ಓಡಾಡೋದಕ್ಕೆ ವಾಹನಗಳು ಓಡಾಡೋದಕ್ಕೆ ತುಂಬ ಸಮಸ್ಯೆ ಉಂಟಾಗಿದೆ. ಇದೆಲ್ಲವನ್ನ ನೀವೆಲ್ಲ ನೋಡಿದ್ರಿ. ನಾನೇ ಎದುರಿಸಬೇಕಾದಾಗ ಎರಡು ವ್ಯಾಪಾರ ಅಂತ ನಮಗೆ ನಿಮ್ಮೆಲ್ಲ ಮುಗಿಸಿ ನಿಮಗೆ ಐಡೆಂಟಿಟಿಗಳು ಸಹ ಕೊಟ್ಟು ನಿಮಗೆ